ರಾಮನಗರ ನಗರಸಭೆಯು 2025-26ನೇ ಸಾಲಿನ ಆಯವ್ಯಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ ಕಾರ್ಯಕ್ರಮಗಳಲ್ಲಿ ಕಾರ್ಯರೂಪಕ್ಕೆ ತಂದಿರುವಂತಹ ಕಾರ್ಯಕ್ರಮಗಳ ಪಕ್ಷಿನೋಟವನ್ನು ಇಂದು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಲಕ್ಷ್ಯವನ್ನ ಕಾಯ್ದಿರಿಸಿದ್ವಿ. ಅದು ಇವತ್ತು ಆ ಕಾರ್ಯಕ್ರಮ ಸುಮಾರು 50%ಗಿಂತ ಹೆಚ್ಚಾಗಿ ಪ್ರಗತಿ ಆಗಿದೆ, ಕೆಲಸ ನಡೀತಾ ಇದೆ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಶೌಚಾಲಯಗಳು ಅವು ಕೂಡ, ಮತ್ತು ಪಾರಂಪರಿಕ ತ್ಯಾಜ್ಯದ ಸಂಸ್ಕರಣಾ ಕಾಮಗಾರಿಗಳು ಇವೆಲ್ಲ ಕೂಡ ಮುಕ್ತಾಯದ ಹಂತದಲ್ಲಿದ್ದಾವೆ. ಮತ್ತು SFC ನಿಧಿಯಿಂದ ಸುಮಾರು 183.54 ಲಕ್ಷ ಹಾಗೂ SCPTSP ಯೋಜನೆಗೆ 24.10ರಲ್ಲಿ 48 ಲಕ್ಷ ಹಂಚಿಕೆ ಆಗಿತ್ತು. ಅದಾದಮೇಲೆ SFC ವಿಶೇಷ ಅನುದಾನದಲ್ಲಿ 452 ಕೋಟಿ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ವಸತಿ ಬ್ಯಾಂಕ್ನ ಸಹಯೋಗದೊಂದಿಗೆ ಅದನ್ನು ಕೈಗೆತ್ತಿಕೊಂಡಿದ್ವಿ. ಅದು ಕೂಡ ಆಲ್ಮೋಸ್ಟ್ 50-60% ಕೆಲಸ ಆಗಿದೆ. 40% ಬಾಕಿ ಇದೆ, ಅದು ಪ್ರಗತಿಯಲ್ಲಿದೆ. ಮತ್ತು ನಾವು ಸ್ಮಾರ್ಟ್ ರಾಮನಗರದ ಕಡೆಗೆ ಒಂದು ಹೆಜ್ಜೆ ಇಟ್ಟಬೇಕು ಅಂತ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸದಂತೆ ಗ್ರೇಡ್ 1ನಿಂದ ಗ್ರೇಡ್ 2ಇಂದ ಗ್ರೇಡ್ 1ಗೆ ನಾವು ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ. ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸದಂತೆ ನಿಷೇಧ ಮಾಡಿದ್ರೂ ಕೂಡ ಸಾಕಷ್ಟು ಇದ್ದಾವೆ. ಅದಕ್ಕೆ ಪರ್ಯಾಯ ಮಾರ್ಗಗಳ ಸಲುವಾಗಿ ನಾವು ಒಂದು 10,000 ಬಟ್ಟೆ ಚೀಲಗಳನ್ನು ಕೊಟ್ವಿ. ಅದರ ಜೊತೆಗೆ ಈಗ ವೆಂಡಿಂಗ್ ಮೆಷಿನ್ಗಳನ್ನ ಇಡಬೇಕು ಅಂತೇಳಿ ಈ ಸಾರಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ನಮ್ಮ ನೆಲದ ಸ್ವಾಭಿಮಾನಿ ರಾಜಕಾರಣಿ, ಕರ್ನಾಟಕ ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ ನಮ್ಮೂರಿನವರೇ ವಿಧಾನಸೌಧದ ಶಿಲ್ಪಿ ಆಗಿ ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ವಿ. ಅದು ಕೂಡ ಸುಮಾರು 17 ಜನಕ್ಕೆ ಕೊಟ್ಟಿದ್ದೀವಿ. ವಿಶ್ವಕಂಡ ಶ್ರೇಷ್ಠ ದಾರ್ಶನಿಕ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಮೊನ್ನೆ ರೇಷ್ಮೆ ನಾಡ ಕನ್ನಡ ಹಬ್ಬ ಅಂಥೇಳಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅದನ್ನು ಕೂಡ ನಮ್ಮ ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಆಡಳಿತ ವರ್ಗದ ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಆಮೇಲೆ ನಾವು ಇದರ ಅಂಗವಾಗಿ ಆಮೇಲೆ CM ಲಿಂಗಪ್ಪನವ್ರಿಗೆ ಪೌರ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಭಾಳ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ರಾಜ್ಯೋತ್ಸವ ಆಚರಣೆ ಅಂಗವಾಗಿ ಆಟೋ ಚಾಲಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮ 60 ಮತ್ತು 30 1,05,00,000 ಹಣವನ್ನು ವಿಶೇಷಚೇತನರಿಗೆ ಮತ್ತು ಇತರೆ 7.25ನಲ್ಲಿ 30 ಲಕ್ಷ ಮತ್ತು ವಿಶೇಷ ಚೇತನರಿಗೆ 15 ಲಕ್ಷ ಮೀಸಲಿರಿಸಿದ್ದು. ಅದೆಲ್ಲ ಹೆಚ್ಚು ಕಡಿಮೆ 90-95ರಷ್ಟು ಭಾಗ ಖರ್ಚಾಗಿದೆ. ಇನ್ನು ಈ ಉಳಿದಿರೋದು ಇನ್ನೊಂದು ಈ ತಿಂಗಳು ಕೊನೆಯಷ್ಟರಲ್ಲಿ ಖರ್ಚು ಮಾಡ್ತೀವಿ. ಮತ್ತು ಕಂದಾಯ ಶಾಖೆಯಲ್ಲಿ ನಾವು 9 ಕೋಟಿ ಆದಾಯ ನಿರೀಕ್ಷಿಸು, ಅದಕ್ಕೂ 9 ಕೋಟಿಗೂ ಹೆಚ್ಚು ನಾವು ಆದಾಯವನ್ನು ಕಲೆಕ್ಟ್ ಮಾಡಿದ್ದೇವೆ. ಆಮೇಲೆ ಕಂದಾಯ ಕಳೆದ ವರ್ಷದಲ್ಲಿ ಸುಮಾರು 26 ಕಾರ್ಯಕ್ರಮಗಳು ಮಾಡಿ ನಾವು ಸುಮಾರು 9-10 ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನು ಜನರಿಗೆ ವಿತರಣೆ ಮಾಡಿದ್ದೀವಿ. ಅದು ನಮ್ಮ ಎಲ್ಲ ನಗರಸಭಾ ಸದಸ್ಯರು ನಾವೆಲ್ಲ ಸೇರಿ ಇಂಥ ಒಂದು ಜನಸ್ನೇಹಿ ಕೆಲಸವನ್ನು ಮಾಡಿದ್ದೇವೆ. ಅದಾದಮೇಲೆ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆ ನಮ್ಮ ಹೊಣೆ ಅಂಥೇಳಿ ನಾವು ಘೋಷಣೆ ಮಾಡಿದ್ವಿ. ಪೌರ ಕಾರ್ಮಿಕರು ಕೂಡ ಎಲ್ಲ ರೀತಿಯ ಸುರಕ್ಷಾ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಆಮೇಲೆ ವಿಶೇಷವಾಗಿ ಇಡೀ ರಾಜ್ಯವನ್ನೇ ನಮ್ಮ ಎಲ್ಲೂ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಪೌರ ಕಾರ್ಮಿಕರನ್ನೇ ಅವರಲ್ಲಿರ್ತಕ್ಕಂಥ
ಸುಪ್ತವಾಗಿ ಅಡಗಿರ್ತಕ್ಕಂಥ ಕಲಾ ಪ್ರತಿಭೆಯನ್ನು ಗುರುತಿಸಬೇಕು ಮತ್ತು ಅಂತ ಹೇಳಿ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ಕೂಡ ನಾವು ಹೆಚ್ಚು ವಿಜೃಂಭಣೆಯಿಂದ ಆಚರಿಸಿದ್ದು ಇಡೀ ರಾಜ್ಯಕ್ಕೆ ಅದೊಂದು ಮಾದರಿ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆಮೇಲೆ ವೃತ್ತಿಪರ CET, JEE, NEET ರಾಮನಗರ ವ್ಯಾಪ್ತಿಯ ಎಲ್ಲ ವರ್ಗದ PUC ವ್ಯಾಸಂಗ ಮಾಡ್ತಾ ಇರ್ತ ವಿದ್ಯಾರ್ಥಿಗಳಿಗೆ ಅಂತೇಳಿ ಅವಕಾಶ ಕೊಟ್ಟಿದ್ವಿ. ಪ್ರತಿಷ್ಠಿತ ಅಕ್ಕ IAS ಅಕಾಡೆಮಿ ವತಿಯಿಂದ ನಾವು ಫ್ಯಾಕಲ್ಟಿಯನ್ನು ಕರೆಸಿ ಈಗ ನಿರಂತರವಾಗಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ನಾವು ಎಲ್ಲಿ ಸಾರ್ವಜನಿಕರಲ್ಲಿ ಯಾರು ವೃತ್ತಿಪರ ಕೋರ್ಸ್ಗಳಿಗೆ ಪ್ರೊಫೆಷ್ನಲ್ ಕೋರ್ಸಸ್ಗಳು ತಗೊಳ್ಳೋಕ್ಕೆ ಸಾಧ್ಯ ಅಲ್ವೋ ಅದು ನಗರಸಭೆ ವತಿಯಿಂದ ಸುಮಾರು 150 ಜನಕ್ಕೂ ಹೆಚ್ಚು ಈ ಒಂದು ಟ್ರೈನಿಂಗ್ನಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಮತ್ತು ನಮ್ಮಲ್ಲಿ ಪೌರ ಕಾರ್ಮಿಕರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ, ಅವೆಲ್ಲವೂ ಕೂಡ ನಾವು ಪೂರೈಸಿದ್ದೇವೆ. ಆಮೇಲೆ ನಮ್ಮ ನಗರಸಭಾ ಸದಸ್ಯರಿಗೆ ನಾವು ಒಂದು ಅಧ್ಯಯನವನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅದು ಇಂಡೋರು ಇಡೀ ದೇಶದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಕ್ಲೀನಿಂಗಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ಅರಿವು ಉಂಟಾಗಲಿ ಅಂತೇಳಿ ಎಲ್ಲ ನಗರಸಭಾ ಸದಸ್ಯರನ್ನು ನಾವು ಕರೆದುಕೊಂಡು ಹೋಗಿ 1-2 ದಿನ ಕಾಲ ನಾವು ಸಂಪೂರ್ಣ ಇಂಡೋರ್ ನಗರದ ಸುತ್ತಮುತ್ತ ಸಾರ್ವಜನಿಕರ ಜೊತೆ ಸಂವಾದ ಮತ್ತು ಅಧಿಕಾರಿಗಳ ಜೊತೆ ಸಂವಾದ ಇವೆಲ್ಲವನ್ನು ಕೂಡ ಮಾಡಿ ಇಂಡೋರ್ ನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಒಂದು ಇದನ್ನು ಅರ್ಥಕೊಂಡಿದ್ದಾರೆ. ಆಮೇಲೆ ಇದು ಡೇನಲ್ನಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರಗತಿಯನ್ನು ಸಾಧಿಸಿದ್ದೇವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಇದು ಬಡತನ ನಿವಾರಣೆ ಹಾಗೂ ಮಹಿಳೆಯರನ್ನು ಸಂಘಟಿಸ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ನಾವು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಮಾರು 1530 ಸಂಖ್ಯೆ ಗುರುತಿನ ಚೀಟಿ ಕೊಟ್ಟಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ನೆರಳನೇ ಆಶ್ರಯ ನೀಡಲು 1000 ಛತ್ರಿಗಳನ್ನು ವಿತರಿಸಿದ್ದೇವೆ. ಸವಿತಾ ಸಮಾಜದ ವೃತ್ತಿನಿರತ 105 ಶ್ರಮಿಕರಿಗೆ ನಗರಸಭೆ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದೊಂದಿಗೆ ನಾವು ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಮಡಿವಾಳ ಸಮಾಜದ 56 ಶ್ರಮಿಕರಿಗೆ ನಗರಸಭೆ ಕಿಟ್ಟನ್ನು ವಿತರಣೆ ಮಾಡಿದೆ. ಹಾಗೂ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸುಮಾರು 10,000 ರೂಪಾಯಿಯಂತೆ 1622 ಬೀದಿ ಬದಿ ವ್ಯಾಪಾರಿಗಳಿಗೆ 162.20 ಲಕ್ಷಗಳ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಆಮೇಲೆ 20,000 ರೂಪಾಯಿಯಂತೆ 726 ಬೀದಿ ಬದಿ ವ್ಯಾಪಾರಿಗಳಿಗೆ 145 ಲಕ್ಷ ಸಾಲ ಸೌಲಭ್ಯ ಕೊಟ್ಟಿದ್ದೇವೆ. 50,000 ರೂಪಾಯಿಗಳಂತೆ 237 ಬೀದಿ ಬದಿ ವ್ಯಾಪಾರಿಗಳಿಗೆ ರೂ 118.50 ಲಕ್ಷಗಳ ಸಾಲ ಸೌಲಭ್ಯ ನೀಡಲಾಗಿದೆ. ಆಮೇಲೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿಯಲ್ಲಿ 1702 ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕುಟುಂಬಸ್ಥರಿಗೆ ವಿಮೆ ಮಾಡಿಸಿದ್ದೇವೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ವ್ಯಾಪಾರಿಗಳಿಗೆ ವಿಮೆ ಮಾಡಿಸಲಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಸುಮಾರು 201 ಬೀದಿ ಬದಿ ವ್ಯಾಪಾರಸ್ಥರಿಗೆ 0 ಬ್ಯಾಲೆನ್ಸ್ ಅಕೌಂಟ್ನ ತರಿಸಲಾಗಿದೆ. ಆಮೇಲೆ 15 ಹಣಕಾಸು ಅನುದಾನ 474 ಲಕ್ಷ ನಿರೀಕ್ಷಿಸಲಾಗಿತ್ತು, ಅದು ಬಿಡುಗಡೆಗೆ ಬಾಕಿ ಇದೆ. ಮತ್ತು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ರಾಮನಗರ ಕಲ್ಪನೆಯನ್ನು ಸಾಕಾರಗೊಳಿಸಲು ನಾವು ಬಯಲು ಶೌಚ ನಿರ್ಮೂಲನೆ, 100% ಘನತ್ಯಾಜ್ಯಗಳ ನಿರ್ವಹಣೆ, ಸಾರ್ವಜನಿಕರಲ್ಲಿ ನಿರ್ಮಲೀಕರಣಕ್ಕಾಗಿ ಮಾನಸಿಕ ಬದಲಾವಣೆ ಹಾಗೂ ಅನೇಕ ವೇಸ್ಟ್ ವಾಟ್ ಇನ್ನು ಹೊಸ ಪ್ರಯೋಗಗಳನ್ನು ಮಾಡಿ ನಾವು ಈ ಕಳೆದ ಸಾರಿ ನಾವು ಏನು ಮಾತನ್ನು ಕೊಟ್ಟಿದ್ವೋ ಅವೆಲ್ಲವನ್ನು ಕೂಡ ನಾವು ಪೂರೈಸಿದ್ದೇವೆ. ಅಮೃತ್ ಮಿತ್ರ ಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ನವೀಕರಣ ಹೇಳಿದ್ವಿ, ಅದೊಂದು ಇಲ್ಲಿ ಈಗ ನಾವು ಟೆಂಡರ್ ಕರಿತಾ ಇದ್ವಿ. ಮತ್ತು ಸ್ಮಾರ್ಟ್ ರಾಮನಗರದ ಕಡೆಗೆ ಒಂದು ಹೆಜ್ಜೆ ಅಂತ ಇಟ್ಟಿದ್ವಿ, ಅದೊಂದು ಈಗ ಕಾರ್ಯತತ್ಪರರಾಗಿದ್ದೇವೆ. ಅದೊಂದು ಕೆಲಸವನ್ನು ನಾವು ಘೋಷಣೆ ಮಾಡಿದ್ರಲ್ಲಿ ಮಾಡೋಕ್ಕಾಗಿಲ್ಲ. ಅಮೃತ್ ಮಿತ್ರ ಯೋಜನೆ ಗಾಂಧಿ ಸ್ಮಾರಕ ಸಾರ್ವಜನಿಕ ಉದ್ಯಾನವನ ಹಾಗೂ ಐಜೂರು ಉದ್ಯಾನವನ ನಿರ್ವಹಣೆಗಾಗಿ 9.5 ಲಕ್ಷಗಳ ಕಾಮಗಾರಿ ಪ್ರಗತಿಯಲ್ಲಿರ್ತದೆ. ಮತ್ತು ನಗರದ ಪ್ರಮುಖ ಪಾರ್ಕ್ಗಳನ್ನು ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸಲು
ನಾವು ಅಮೃತ್ ಯೋಜನೆ ವತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ರಂಗರಾಯರದೊಡ್ಡಿ ಪಾರ್ಕ್ಗೆ ಮತ್ತು ವಾರ್ಡ್ ನಂಬರ 30ರ ಐಜೂರು ವಾಟರ್ ಟ್ಯಾಂಕ್ಗೆ 25 ಲಕ್ಷ, ವಾರ್ಡ್ ನಂಬರ್ 8ರ ಮಹಾತ್ಮ ಗಾಂಧಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗೆ ಒಂದು 25 ಲಕ್ಷ ಈಗಾಗಲೇ ಕೆಲಸ ಪ್ರಗತಿಯಲ್ಲಿದೆ. ಆಮೇಲೆ ನಗರೋತ್ಥಾನ ಹಂತ 4 ಈಗ ನಾವು PWD ಸರ್ಕಲಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ವರೆಗೆ ರಸ್ತೆ ಮತ್ತು ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿಪಡಿಸಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಉತ್ತಮ ವಿನ್ಯಾಸದ ಖರ್ಚುಗಳನ್ನು ಅಳವಡಿಸಲು ನಗರೋತ್ಥಾನ ಹಂತ 4ರಲ್ಲಿ ಟೆಂಡರ್ ಕರೆದಿದ್ದೇವೆ. ಈಗಾಗಲೇ ಟೆಂಡರ್ ಓಪನ್ ಆಗಿದೆ. ಅದು ಕೆಲವು ಕಾರಣಗಳಿಂದ ವಿಳಂಬ ಆಗಿತ್ತು. ಈಗಾಗಲೇ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದ್ದಾರೆ. ಇನ್ನೊಂದು 10-15 ದಿನಗಳಲ್ಲಿ ಕಾರ್ಯಾದೇಶವನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಮತ್ತು ತಾಂತ್ರಿಕ ಶಾಖೆ ವತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ. ಕೆಂಪೇಗೌಡ ಸರ್ಕಲ್ನಲ್ಲಿ ಮತ್ತು ಇದು ಫುಟ್ಪಾತು ಮತ್ತು ಸರ್ಕಲ್ನ ಇಂಪ್ರೂವ್ ಮಾಡೋದು, ಆಮೇಲೆ ಟ್ಯಾಂಕ್ ಸರ್ಕಲ್ನಲ್ಲಿ ನೀರಿನ ಕಾರಂಜಿಯಿಂದ ಕೂಡಿದ ಫೌಂಟೈನ್ ನಿರ್ಮಿಸಿ ಅಂತ. ಈಗಾಗಲೇ ನಾವು ಟ್ಯಾಂಕ್ ಸರ್ಕಲಲ್ಲಿ ಕ್ಲಾಕ್ ಟವರ್ನ ಈಗ ಟೆಂಡರ್ ಕರೆದಿದ್ವಿ. ಮತ್ತು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಉತ್ಸವವನ್ನು ದೀಪಾಲಂಕಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅದನ್ನು ಕೂಡ ಈಗ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ಮತ್ತು ರಾಮನಗರ ನಗರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಿಗೆ ನಾಮಫಲಕ ಅದೊಂದು ಕೆಲಸ ಈಗ ಈ ವರ್ಷದಲ್ಲಿ ತಗೊಳ್ತೀವಿ. ಅದು ಮಾಡೋಕ್ಕಾಗಿಲ್ಲ ನಾವು. ಮತ್ತು ರೈಲ್ವೆ ಸ್ಟೇಷನ್ ಸರ್ಕಲ್ನ ಅಭಿವೃದ್ಧಿಪಡಿಸಿ ಕ್ಲಾಕ್ ಟವರ್ ಅಂತ ಒಂದು ಅಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಬೇರೆ ರೀತಿ ಒಂದು ಯೋಜನೆ ಮಾಡಿ ಅಲ್ಲೊಂದು ಸರ್ಕಲ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ರಾಮನಗರ ಜಿಲ್ಲಾ ಕೇಂದ್ರ ಅಂದಾಜಿಸುವ ಸಲುವಾಗಿ ಐ ಲವ್ ರಾಮನಗರ ಅಂತ ಹೇಳಿದ್ವಿ. ಅದು ಕೂಡ ನಾವು ಈ 31ರೊಳಗಡೆ ಮಾಡ್ತೇವೆ. ಮತ್ತು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅದನ್ನು ನಾವು ಕೈಗೆತ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ವಸತಿ ಯೋಜನೆ ಅಡಿನಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ಕೈಗೆತ್ಕೊಳ್ಳೋಕ್ಕಾಗಲಿಲ್ಲ. ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳನ್ನು, ಮೆಡಿಟೇಷನ್ನು, ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ನುರಿತ ಮತ್ತು ವೈದ್ಯಕೀಯ ತಜ್ಞರಿಂದ ಇವೆಲ್ಲ ಕೂಡ ಮಾಡಿಸಿದ್ದೇವೆ. ಮತ್ತು ವಿವಿಧ ಕಡೆಗಳಲ್ಲಿ ವಿಶ್ರಾಂತ ಗೃಹ ನಿರ್ಮಿಸಲು ಯೋಜನೆ ಮಾಡಿದ್ವಿ. ಅದನ್ನು ಈಗ ಕೈಗೆತ್ಕೊಂಡಿದ್ವಿ. ಇಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಏನು ಘೋಷಣೆ ಮಾಡಿದ್ವೋ ಕಳೆದ ಬಾರಿ ನಮ್ಮ ರಾಮನಗರ ನಗರಸಭೆ ನಮ್ಮ ಎಲ್ಲ 31 ನಗರಸಭಾ ಸದಸ್ಯರು ಮತ್ತು 5 ನಾಮನಿರ್ದೇಶನ ಸದಸ್ಯರು ಘೋಷಣೆ ಮಾಡಿರುವಂತೆ ನಾವು ಸುಮಾರು 80ರಿಂದ 85ರಷ್ಟು ಕೆಲಸವನ್ನು ನಾವು ಜನರಿಗೆ ಏನು ಮಾತು ಕೊಟ್ಟಿದ್ವೋ ಆ ಮಾತನ್ನು ನಮ್ಮ ರಾಮನಗರ ನಗರಸಭೆ ನಾವು ನಡೆಸ್ಕೊಂಡಿದ್ದೇವೆ. ನಾಳಿದ್ದು 5ನೇ ತಾರೀಕು ಈಗ 2026-27ನೇ ಸಾಲಿನ ಒಂದು ಬಜೆಟ್ನ ಮಂಡಿಸೋರಿದ್ದೇವೆ. ಅವತ್ತು ಈ ಒಂದು 10-15% ಏನು ಉಳಿಸಿದ್ವೋ ಅದನ್ನು ಕೂಡ ನಾವು ಮುಂದುವರೆದ ಭಾಗವಾಗಿ ಈ ವರ್ಷದಲ್ಲಿ ನಾವು ತಗೊಳ್ತೀವಿ ಅಂತ ಹೇಳಿ ಇವತ್ತು ನಾವು ಏನು ವಾಗ್ದಾನವನ್ನು ಮಾಡಿದ್ವೋ ಜನರಿಗೆ ನಾವು ಏನು ಮಾತನ್ನು ಕೊಟ್ಟಿದ್ದೀವೋ ಅದನ್ನು 85%ಗೂ ಹೆಚ್ಚು ನಿರ್ವಹಿಸಿರೋದಕ್ಕೆ, ಮಾತು ಕೊಟ್ಟಿರೋದು ನೆರವೇರಿಸಿರೋದಕ್ಕೆ ನಮಗೆ ತೃಪ್ತಿ ಇದೆ. ಬರುವ ಬಜೆಟ್ನಲ್ಲಿ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಗಳೆಲ್ಲ ಕೂಡ ನಮ್ಮ ಇಡೀ ನಗರಸಭೆಯ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ನಾವು ಜನರಿಗೆ ಏನು ಮಾತನ್ನು ಕೊಟ್ಟಿದ್ವೋ ಆ ಮಾತನ್ನು ನಾವು ಉಳಿಸ್ಕೊತೀವಿ. ಯಾವುದೇ ಕಾರಣಕ್ಕೂ ಕೂಡ ಜನರನ್ನು ನಾವು ರಾಮನಗರವನ್ನು ಮಾದರಿ ನಗರಸಭೆಯನ್ನು ಮಾಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ವೋ ಆ ನಿಟ್ಟಿನಲ್ಲಿ ಎಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ 5ನೇ ತಾರೀಕು ಬಡ್ಜೆಟನ್ನು 11ನೇ ಗಂಟೆಗೆ ನಾವು ಮಂಡಿಸೋರಿದ್ದೇವೆ. ಅವತ್ತು ಕೂಡ ದಯಮಾಡಿ ತಾವೆಲ್ಲರೂ ಸರಿಯಾದ ಸಮಯ